ಅನ್ನೋದು ಈಗ ಖಾನಾಪುರ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಮತ್ತು ಶಾರ್ಪ್ ಅಂದರೆ ಭಾಳ ವರ್ಷಗಳಿಂದ ಅವರು ಡ್ರೈವಿಂಗ್ ಮಾಡ್ಕೊತೇ ಬಂದಿದ್ದಾರೆ. ಅವರ ಜಾಣ್ಮೆ ಮತ್ತು ಅವರು ಶಾರ್ಪ್ನೆಸ್ ಎಷ್ಟಿದೆ ಅನ್ನೋದು ತಿಳ್ಕೊಬೇಕಾದ್ರೆ ನೀವು ಕೊನೆಯವರೆಗೂ ಅವ್ರದ್ದು ಇಂಟ್ರಿಪ್ಪು ಮುಗಿಸುವವರೆಗೂ ನೀವು ತಾಳ್ಮೆಯಿಂದ ಕೇಳಬೇಕು. ನಮ್ಮದು ಧಾರವಾಡ ಟ್ರಿಪ್ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ನಮ್ಮ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಖಾನಾಪುರಲಿಂದ ಬಂದಿದ್ದಾರೆ. ಅವ್ರ ಹೆಸರು ನರಸಿಂಹ ಅಂತ. ಅವ್ರ ಬಾಯಲ್ಲೇ ಕೇಳೋಣ ಅವರ ಎಷ್ಟು ವರ್ಷಲಿಂದ ಅವ್ರು ಗಾಡಿ ಹೊಡಿತಿದ್ದಾರೆ ಅಂತ. ಬನ್ನಿ ಕೇಳೋಣ. ಸರ್, ನಿಮ್ಮದು ಯಾವಾಗ 84ಲಿಂದ ಓಡಿಸ್ತೇನೆ ರೀ. 84ಲಿಂದ ನೀವು ಗಾಡಿ ಹೊಡಿತಿದ್ದೀರಾ? ಆಮೇಲೆ ಅಡ್ಡಾಡ್ದು ಎಲ್ಲ ಕಡೆ ಹೋಗಿದ್ದೇನೆ ರೀ. ಯಾವ್ಯಾವ ಊರು ಹೋಗಿದ್ದೀರಾ ಸರ್? ಈ ಕಡೆ ಕನ್ಯಾಕುಮಾರಿ, ರಾಮೇಶ್ವರ, ಪಲ್ನಿ, ಮುರುಗನ್ ದೇವಸ್ಥಾನ ಇದೆಲ್ಲ ಆಗಿದೆ ರೀ. ಹಾಂ ರೀ. ಆ ನಂತರ ಈ ಕಡೆ ಮಂತ್ರಾಲಯ, ಸಿರ್ಸಲ, ಮಹಾನಂದಿ, ತಿರುಪತಿ. ಅಷ್ಟು ದೂರ ಹೋಗಿರ್ತೀರಲ್ಲ, ಅವಾಗ ನೀವು ಅವ್ರಿಗೆ ಫುಡ್ಡು ಮತ್ತು ಅವ್ರಿಗೆ ಎಲ್ಲರೇ ಸ್ಟಾಪ್ ಬೇಕಾಗ್ತದಂದರೆ ಪರ್ಟಿಕ್ಯುಲರ್ಲಿ ನೀವು ಏನು ಅವ್ರಿಗೆ ಹೇಗೆ ವ್ಯವಸ್ಥೆ ಮಾಡ್ತೀರಾ? ಅವ್ರು ನೋಡ್ರಿ, ಅವ್ರದ್ದು ಹತ್ರ ತಗೊಂಡು ಊಟ ಆಯ್ತು ಏನೆಲ್ಲ ತಗೊಂಡು ಬಂದಿರ್ತಾರೆ ತೊಡೆ, ಅದು ಇರುತ್ತನ ಅದು ಮಾಡ್ತಾರೋ. ಆ ನಂತರ ಒಳ್ಳೆ ಒಳ್ಳೆ ಹೋಟೆಲ್ದಾಗ ಎಲ್ಲಾರ ತೋರಿಸಿದ್ರೆ ಅಲ್ಲಿ ಹೋಟೆಲ್ದಾಗೂ ಮಾಡ್ತಾರೋ ಅವರು. ಹೌದಾ? ಅಂದರೆ ಈಗ ಆಲ್ಮೋಸ್ಟ್ ಯಾರೂ ಹಾಗೆ ಬುತ್ತಿ ಅಷ್ಟೊಂದು ಕಟ್ಕೊಂಬರೋಕ್ಕಾಗಿಲ್ಲ. ಈಗ ನೀವು ಹೇಳೋ ಪ್ರಕಾರ ನೋಡಿದರೆ ಶ್ರೀಶೈಲಂಗೆ ಹೋದರೆ ಒಂದು ತಿಂಗಳು ಮಹಾಪ್ರಸಾದ ಇರ್ತದೆ ರೀ. ಎಲ್ಲಿ ಟೂರಿಸ್ಟ್ ಹೋಗ್ತೀವೋ ಅಲ್ಲಿ ದೇವಸ್ಥಾನದಲ್ಲಿ ಮಹಾಪ್ರಸಾದ ಇರ್ತೈತಿ. ಬೈ ಚಾನ್ಸ್ ಮಹಾಪ್ರಸಾದ ಸಿಗಲಿಲ್ಲ ಅಂದ್ರೆ ಯಾವ್ದಾರ ಹೋಟೆಲ್ದಲ್ಲಿ ಊಟ ಮಾಡ್ತಾರೆ. ಮತ್ತು ರೂಮ್ಸ್ ಅದು ಎಲ್ಲ ಧರ್ಮಕ್ಷೇತ್ರದಲ್ಲಿ ರೂಮ್ಸ್ ಸಿಗ್ತಾವೆ, ರೂಮ್ಸ್ ತೊಗೋತಾರೋ. ಎಲ್ಲೇ ಅನಿವಾರ್ಯ ಪ್ರಸಂಗ ಬಂತಂದ್ರೆ ಲಾಜ್ ಮಾಡ್ತಾರೆ. ಚಲೋ ಎಲ್ಲೇ ಯಾರು ಒಳ್ಳೆ ಹೋಟೆಲ್ ನೋಡಿ ಹೋಟೆಲ್ದಾಗ ಇರ್ತಾರೆ. ಥ್ಯಾಂಕ್ ಯು ಸರ್. ನೋಡಿ, ಇಷ್ಟು ಎಲ್ಲ ಮಾಹಿತಿ ಇರುವ ಗಾಡಿಯನ್ನು ಓಡಿಸ್ತಾರೆ. ಭಾರಿ ಚಲೋ ಅನ್ನಿಸ್ತು ನನಗೂ. ಇಲ್ಲಿ ಧಾರವಾಡ, ಇಲ್ಲೇ ಸಮೀಪ ಧಾರವಾಡ, ಬೆಳಗಾಂಲಿಂತ್ರ ಧಾರವಾಡಕ್ಕೆ ಬಂದಿದ್ದೀವಿ. ಅಲ್ಲಿಂದ ಬಂದಿದ್ದನ್ನು ನಾವು ಯಾವಾಗ ಬಂದೆ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಸ್ಮೂತ್ವಾಗಿ ಗಾಡಿ ಬಂತು. ಒಳ್ಳೆ ಟ್ರಿಪ್ ಆಯಿತು ನನಗೆ ಅಂತ ಹೇಳಿ ನಂದು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯಮಾಡಿ ನಮ್ಮ ಬೆಲ್ ಕಾಲ್ನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಒಳ್ಳೆಯ ಮೆಸೇಜ್ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಧನ್ಯವಾದಗಳು.